ಆ, ನಾವೆಲ್ಲರೂ ನಮ್ಮ ಲೈಫಲ್ಲಿ ಅಂದ್ರೆ ಒಮ್ಮೆ ಆದ್ರೂ ಈ ಒಂದು ಸಿಚುವೇಶನ್ ಫೇಸ್ ಮಾಡಿರ್ತೀವಿ ಅಲ್ವಾ? ಖಂಡಿತ. ಅದೇ ರಾತ್ರಿ ಇಡೀ ನಿದ್ದೆಗೆಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದೋದು. ಹೌದು. ಪಠ್ಯಪುಸ್ತಕದ ಪ್ರತಿಯೊಂದು ಸಾಲು, ಪ್ರತಿಯೊಂದು ಕಲರ್ ಹೈಲೈಟರ್ ಮಾರ್ಕ್ ಕೂಡ ನೆನಪಿದೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಕರೆಕ್ಟ್. ಆಮೇಲೆ ಪರೀಕ್ಷಾ ಕೊಠಡಿಗೆ ಹೋಗ್ತೇವಿ, ಗಡಿಯಾರ ಟಿಕ್ ಟಿಕ್ ಅಂತ ಇರುತ್ತೆ. ಪೇಪರ್ ಕೈಗೆ ಸಿಗುತ್ತೆ, ಆದ್ರೆ ಮೊದಲನೇ ಪ್ರಶ್ನೆ ಓದಿದ ತಕ್ಷಣ ತಲೆ ಕಂಪ್ಲೀಟ್ ಆಗಿ ಖಾಲಿ ಆಗ್ಬಿಡುತ್ತೆ. ಕಣ್ಮುಂದೆ ಒಂದು ದೊಡ್ಡ ಬ್ಲ್ಯಾಂಕ್ ಸ್ಕ್ರೀನ್ ಬಂದ ಹಾಗೆ ಆಗತ್ತೆ. ಓದಿದ್ದೆಲ್ಲ ಎಲ್ಲಿ ಹೋಯ್ತು ಅಂತ ಆತಂಕ ಶುರುವಾಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ನೆನಪಿನಾಳದಲ್ಲಿ ಎಲ್ಲೋ ಇರೋ ಆ ಉತ್ತರನ ಹೊರತೆಗೆಯಕ್ಕೆ ಮೆದುಳು ಯಾಕೆ ಅಷ್ಟೊಂದು ಒದ್ದಾಡುತ್ತೆ? ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇದೇ ನಿಗೂಢ ಸಮಸ್ಯೆಯ ಬೇರನ್ನ ಹುಡುಕ್ತಿದ್ದೇವೆ. ಇದೊಂದು ಬಹಳ ಮುಖ್ಯವಾದ ಚರ್ಚೆ. ಹೌದು. ನಮ್ಮ ಇಂದಿನ ಮೂಲವಸ್ತು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ದ ಕಾಗ್ನಿಟಿವ್ ಬ್ರಿಡ್ಜ್ ಲಿಂಕಿಂಗ್ ಕಾನ್ಸೆಪ್ಟ್ಸ್ ಟು ಎಕ್ಸಾಮಿನೇಷನ್ ಸಕ್ಸೆಸ್ ಅನ್ನೋ ಪುಸ್ತಕ. ಈ ಪುಸ್ತಕದಲ್ಲಿರೋ 59 ರಹಸ್ಯಗಳಲ್ಲಿ ಇವತ್ತು ನಾವು 27ನೇ ರಹಸ್ಯನ ಬಿಡಿಸಿ ನೋಡ್ತಿದ್ದೀವಿ. ಅದೇ, ಪ್ರಶ್ನೆ ಮತ್ತು ಉತ್ತರದ ನಡುವೆ ಸಂಪರ್ಕವನ್ನ ಅಥವಾ ಆ ಲಿಂಕ್ ಅನ್ನ ಸ್ಥಾಪಿಸೋದು. ನಮ್ಮ ಮಿಷನ್ ಏನಂದ್ರೆ ಕೇವಲ ಮಾಹಿತಿಯನ್ನ ಓದೋದ್ರಿಂದ ಆಚೆ ಬಂದು ಎಕ್ಸಾಮಲ್ಲಿ ಕಟ್ ಅಂಡ್ ರೈಟ್ ಆಗಿ ಆನ್ಸರ್ ಮಾಡೋದಕ್ಕೆ ಬ್ರೈನ್ಗೆ ಹೇಗೆ ಟ್ರೈನಿಂಗ್ ಕೊಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಈ ಚರ್ಚೆ ಶುರು ಮಾಡೋ ಮುನ್ನ ನಾವು ಕಾಗ್ನಿಟಿವ್ ಬ್ರಿಡ್ಜ್ ಅಥವಾ ಅರಿವಿನ ಸೇತುವೆ ಅನ್ನೋ ಪದದ ಅಸಲಿ ಅರ್ಥನ ಸಿಂಪಲ್ ಆಗಿ ತಿಳ್ಕೋಬೇಕು. ಅಂದ್ರೆ ಮೆದುಳಲ್ಲೇ ಡೇಟಾ ಸ್ಟೋರ್ ಆಗೋ ಪ್ರಕ್ರಿಯೆ ಬಗ್ಗೆ ಅಲ್ವಾ? ಹೌದು. ಮಾನವನ ಮೆದುಳಿನಲ್ಲಿ ನಾವು ಓದೋ ಮಾಹಿತಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಸ್ಟೋರ್ ಆಗಿರುತ್ತೆ. ಆದರೆ ಎಕ್ಸಾಮಲ್ಲಿ ನಾವು ಬರೀಬೇಕಾದ ಉತ್ತರ ಆ ಮಾಹಿತಿಯ ಕೇವಲ ಒಂದು ಸಣ್ಣ ಪರಿಷ್ಕೃತ ಭಾಗ ಮಾತ್ರ ಆಗಿರುತ್ತೆ. ಸೊ ನಾವು ಓದಿದ ಕಚ್ಚಾ ಮಾಹಿತಿ ಅಂದ್ರೆ ಆ ರಾ ಡೇಟಾ ಮತ್ತು ಅಂತಿಮ ಉತ್ತರದ ನಡುವೆ ಒಂದು ಕನೆಕ್ಷನ್ ಬೇಕು. ಎಕ್ಸಾಕ್ಟ್ಲಿ. ಆ ಕನೆಕ್ಷನ್, ನರಮಂಡಲದಲ್ಲಿ ಏರ್ಪಡುವ ಆ ಸಂಪರ್ಕನೇ ಈ ಕಾಗ್ನೇಟಿವ್ ಬ್ರಿಡ್ಜ್. ಏನ್ ಗೊತ್ತಾ, ಸಾಮಾನ್ಯವಾಗಿ ಕಲಿಯುವವರು ಮಾಹಿತಿಯನ್ನ ಪ್ರತ್ಯೇಕವಾಗಿ ಓದುತ್ತಾರೆ. ಅಂದ್ರೆ ಬರೀ ಇನ್ಪುಟ್ ಕಡೆ ಮಾತ್ರ ಗಮನ ಕೊಡ್ತಾರೆ. ಆ ಇನ್ಪುಟ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಅಥವಾ ಯಾವ ರೂಪದಲ್ಲಿ ಔಟ್ಪುಟ್ ಆಗಿ ಹೊರಬರಬೇಕು ಅನ್ನೋದರ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅದೇ ಅತಿ ದೊಡ್ಡ ತಪ್ಪು. ಓದುವಿಕೆ ಮತ್ತು ಉತ್ತರಿಸುವಿಕೆಯ ನಡುವೆ ಈ ಗಟ್ಟಿಮುಟ್ಟಾದ ಸೇತುವೆ ಕಟ್ಟೋಕೆ ಫೇಲ್ ಆಗೋದೇ ಮೆದುಳು ಬ್ಲ್ಯಾಂಕ್ ಆಗೋಕೆ ಮುಖ್ಯ ಕಾರಣ. ಹಾಗಾದ್ರೆ ನಾವು ವರ್ಷಾನುಗಟ್ಲೆನಿಂದ ರೂಢಿಸ್ಕೊಂಡು ಬಂದಿರೋ ಓದುವ ವಿಧಾನದಲ್ಲೇ ಮೂಲಭೂತವಾದ ದೋಷ ಇದೆ ಅಂತಾಯ್ತು. ಖಂಡಿತ. ನಾವೊಂದು ಹೊಸ ಕಾನ್ಸೆಪ್ಟ್ ಓದಿದ ತಕ್ಷಣ ಸರಿ, ಇದು ನನಗೆ ಅರ್ಥ ಆಯ್ತು ಅನ್ಕೊಂಡು ನೆಕ್ಸ್ಟ್ ಪೇಜ್ಗೆ ಹೋಗ್ತೀವಿ. ಮನೋವಿಜ್ಞಾನದಲ್ಲಿ ಇದನ್ನ ಇಲ್ಯೂಷನ್ ಆಫ್ ಕಾಂಪಿಟೆನ್ಸ್ ಅಂದ್ರೆ ನನಗೆಲ್ಲಾ ತಿಳಿದಿದೆ ಅನ್ನೋ ಭ್ರಮೆ ಅಂತ ಕರೀತಾರೆ. ಆ ಭ್ರಮೆಯೇ ವಿದ್ಯಾರ್ಥಿಗಳ ಅತಿ ದೊಡ್ಡ ಶತ್ರು. ವಾಸ್ತವದಲ್ಲಿ ಮೆದುಳು ಆ ಮಾಹಿತಿಯನ್ನ ಬರೀ ರೆಕಗ್ನೈಸ್ ಮಾಡ್ತಿರುತ್ತೆ. ಆದ್ರೆ ಅದನ್ನ ತನ್ನಷ್ಟಕ್ಕೆ ತಾನೇ ರೀಕಾಲ್ ಮಾಡೋ ಅಂದ್ರೆ ಆಕ್ಟಿವ್ ರೀಕಾಲ್ ಮಾಡೋ ಕೆಪಾಸಿಟಿ ಬಂದಿರಲ್ಲ. ಕರೆಕ್ಟ್. ಆ ಭ್ರಮೆಯಿಂದ ಹೊರಬರೋಕೆ ಒಂದು ಕೋರ್ ಸ್ಟ್ರಾಟಜಿ ಇದೆ. ಓದಿದ ತಕ್ಷಣ ಮೆದುಳಿಗೆ ಒಂದು ಪ್ರಶ್ನೆ ಹಾಕೊಳ್ಳೇಬೇಕು. ಇದನ್ನ ಎಕ್ಸಾಮಲ್ಲಿ ಹೇಗ್ ಕೇಳ್ಬೋದು? ವಾವ್! ಈ ಒಂದೇ ಒಂದು ಸಿಂಪಲ್ ಅಭ್ಯಾಸ ಮೆದುಳು ಕೆಲ್ಸ ಮಾಡೋ ರೀತಿಯನ್ನೇ ಬದಲಾಯಿಸುತ್ತೆ. ಹೌದು. ಮಾಹಿತಿಯನ್ನ ಸುಮ್ನೆ ಪ್ಯಾಸಿವ್ ಆಗಿ ರಿಸೀವ್ ಮಾಡೋ ಬದಲು ಆಕ್ಟಿವ್ ಆಗಿ ಅನಲೈಸ್ ಮಾಡಕ್ ಶುರು ಮಾಡುತ್ತೆ. ಮೆದುಳಿಗೆ ಈ ಅಲರ್ಟ್ ಹೋದ ತಕ್ಷಣ ಸೆಕೆಂಡ್ಗಳ ಅಂತರದಲ್ಲಿ 4 ವಿಷಯಗಳು ಸ್ಪಷ್ಟ ಆಗ್ಬಿಡುತ್ತೆ. ಆ 4 ವಿಷಯಗಳು ಯಾವುದು? 1. ಯಾವ ನಿಖರವಾದ ಕಾನ್ಸೆಪ್ಟ್ ಅನ್ನ ಟೆಸ್ಟ್ ಮಾಡ್ತಿದ್ದಾರೆ. 2. ಅದು ಯಾವ ಕ್ಯಾಟಗರಿ ಅಥವಾ ವರ್ಗಕ್ಕೆ ಸೇರಿದೆ. 3. ಉತ್ತರದಲ್ಲಿ ಯಾವ ಸ್ಪೆಸಿಫಿಕ್ ಪಾಯಿಂಟ್ಸ್ ಬರಿಬೇಕು. ಮತ್ತು 4. ಅತ್ಯಂತ ಮುಖ್ಯವಾಗಿ ಏನನ್ನ ಖಂಡಿತವಾಗಿಯೂ ಬರಿಬಾರ್ದು. ಒಂದ್ ನಿಮಿಷ, ಈ ಏನನ್ನ ಬರಿಬಾರ್ದು ಅನ್ನೋ ಪಾಯಿಂಟ್ ಸ್ವಲ್ಪ ವಿರೋಧಾಭಾಸವಾಗಿ ಕಾಣ್ತಿದೆ. ಹೇಗೆ? ಅಂದ್ರೆ ಪರೀಕ್ಷೆ ಅಂದ್ಮೇಲೆ ನಮಗೆ ಗೊತ್ತಿರೋದೆಲ್ಲ ಬರ್ದ್ರೆ ಜಾಸ್ತಿ ಮಾರ್ಕ್ಸ್ ಸಿಗಲ್ವಾ? ಜಾಸ್ತಿ ಪೇಜ್ ಬರ್ದಷ್ಟು ಪರೀಕ್ಷಕರಿಗೆ ನಮ್ಮ ನಾಲೆಡ್ಜ್ ಅರ್ಥ ಆಗುತ್ತೆ ಅನ್ನೋದೊಂದು ನಂಬಿಕೆ ಅಲ್ವಾ? ಅದು ಬಹುತೇಕರು ನಂಬಿರೋ ಒಂದು ದೊಡ್ಡ ತಪ್ಪು ಕಲ್ಪನೆ. ಇದನ್ನ ಎಕ್ಸಾಮಿನರ್ ಅಂದ್ರೆ ಪರೀಕ್ಷಕರ ಪಾಯಿಂಟ್ ಆಫ್ ವ್ಯೂಮಿಂದ ಯೋಚನೆ ಮಾಡಿ. ನೂರಾರು ಪೇಪರ್ಗಳನ್ನ ವ್ಯಾಲ್ಯೂಯೇಷನ್ ಮಾಡೋವಾಗ ಅವರಿಗೆ ಬೇಕಿರೋದು ಕೇಳಿದ ಪ್ರಶ್ನೆಗೆ ಕರಾರುವಕ್ಕಾದ ಉತ್ತರಗಳು ಮಾತ್ರ, ಉದ್ದುದ್ದ ಕತೆಗಳಲ್ಲ. ಅಂದ್ರೆ ಕೇಳಿರೋ ಪ್ರಶ್ನೆಗೆ ಸಂಬಂಧ ಇಲ್ಲದಿದ್ರೂ ಆ ಹಿನ್ನೆಲೆ, ಇತಿಹಾಸ ಎಲ್ಲ ಬರಿಬಾರ್ದು. ಖಂಡಿತ ಬರಿಬಾರ್ದು. ಅದು ವ್ಯಾಲ್ಯೂಯೇಟರ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀರುತ್ತೆ. ಇದನ್ನ ಕಾಗ್ನೇಟಿವ್ ಓವರ್ಲೋಡ್ ಅಂತ ಹೇಳ್ಬೋದು. ಅನಗತ್ಯ ಮಾಹಿತಿ ತುಂಬೋದ್ರಿಂದ ನಮ್ಮ ಟೈಮೂ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ಓದುವಾಗ್ಲೇ ಇದನ್ನ ಹೇಗೆ ಕೇಳ್ಬೋದು ಅಂತ ಯೋಚಿಸಿ ಯಾವ ಇನ್ಫಾರ್ಮೇಷನ್ ಫಿಲ್ಟರ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಬಹಳ ಮುಖ್ಯ. ಎಕ್ಸಾಕ್ಟ್ಲಿ.
ಹ್ಮ್ ಅಂದ್ರೆ ನಮ್ಮ ಮೆದುಳನ್ನ ಒಂದು ಡಂಪಿಂಗ್ ಯಾರ್ಡ್ ಮಾಡಬಾರ್ದು, ಅದೊಂದು ಸ್ಮಾರ್ಟ್ ಫಿಲ್ಟರ್ ತರ ಕೆಲಸ ಮಾಡಬೇಕು. ಇದನ್ನೇ ಬುಕ್ಕಲ್ಲಿ ಬಿಗರ್ ಪಿಕ್ಚರ್ ಅಂದ್ರೆ ದೊಡ್ಡ ಚಿತ್ರಣನ ನೋಡೋದು ಅಂತ ಹೇಳಿದ್ದಾರೆ. ಹೌದು. ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ಕಲಿಯುವವರು ಮಾಹಿತಿಯನ್ನ ಪ್ಯಾರಾಗ್ರಾಫ್ಗಳ ರೂಪದಲ್ಲಿ ಸ್ಟೋರ್ ಮಾಡ್ಕೋತಾರೆ. ಗ್ರಾಫ್ನ ಪ್ರಿಂಟ್ ಹಾಕಿದ ಹಾಗೆ ಬರೆಯೋಕೆ ಕೇಳಲ್ಲ. ಕರೆಕ್ಟ್. ಎಕ್ಸಾಮ್ ಒಂದು ನಿರ್ದಿಷ್ಟ ಚೌಕಟ್ಟನ್ನ, ಒಂದು ಸ್ಟ್ರಕ್ಚರ್ ಅನ್ನ ನಿರೀಕ್ಷೆ ಮಾಡುತ್ತೆ. ಡೇಟಾ ಒಡೆದು ಪಾಯಿಂಟ್ಸ್ ಆಗಿ ಬರಿಬೇಕು. ಇದೊಂದು ಅದ್ಭುತವಾದ ಒಳನೋಟ. ನಮ್ಮ ಓದೋ ಸ್ಟೈಲ್ಗೂ ಎಕ್ಸಾಮ್ ಎಕ್ಸ್ಪೆಕ್ಟೇಷನ್ಗೂ ಇರೋ ಅಜಗಜಾಂತರ ವ್ಯತ್ಯಾಸನ ನಾವು ಗಮನಿಸೋದೇ ಇಲ್ಲ. ಅದಕ್ಕೆ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಮೆದುಳಲ್ಲಿ ಒಂದು ನೇರವಾದ ಸರಪಳಿ ಸೃಷ್ಟಿ ಮಾಡಬೇಕು ಅಂತಾರೆ. ಕಾನ್ಸೆಪ್ಟ್, ಸಂಭವನೀಯ ಪ್ರಶ್ನೆ, ಆಮೇಲೆ ಉತ್ತರದ ಸ್ಟ್ರಕ್ಚರ್. ಆ ಸ್ಟ್ರಕ್ಚರ್ ಬಗ್ಗೆ ಪುಸ್ತಕದಲ್ಲಿ ಒಂದು 5-7 ಪ್ರಮುಖ ಅಂಶಗಳ ನಿಯಮ ಇದೆ ಅಲ್ವಾ? ಅದು ಬಹಳ ಪವರ್ಫುಲ್. ಹೌದು. ಉದಾಹರಣೆಗೆ ವಿಜ್ಞಾನದಲ್ಲಿ ವಾಟರ್ ಸೈಕಲ್ ಅಂದ್ರೆ ನೀರಿನ ಚಕ್ರ ಬಗ್ಗೆ ಒಂದು ದೊಡ್ಡ ಪ್ಯಾರಾಗ್ರಾಫ್ ಓದ್ತೀವಿ ಅನ್ಕೊಳ್ಳಿ. ನೀರಿನ ಚಕ್ರವನ್ನು ವಿವರಿಸಿ ಅಂತ ಪ್ರಶ್ನೆ ಬಂದ ತಕ್ಷಣ ಆ ಇಡೀ ಪೇಜಲ್ಲಿ ಯಾವ ಪದ ಎಲ್ಲಿತ್ತು ಅಂತ ನೆನ್ಪು ಮಾಡ್ಕೊಳಕ್ ಹೋಗ್ಲೇಬಾರ್ದು. ಅದರ ಬದಲು ಕೇವಲ 5-7 ಕೀ ಪಾಯಿಂಟ್ಸ್ ಮಾತ್ರ ಹೊರತೆಗಿಬೇಕು. ಅಂದ್ರೆ ಸೂರ್ಯನ ಶಾಖದಿಂದ ನೀರು ಆವಿಯಾಗೋದು, ಆವಿ ಮೇಲೆ ಹೋಗಿ ಮೋಡ ಆಗೋದು, ಆಮೇಲೆ ಮಳೆಯಾಗಿ ಕೆಳಗೆ ಬೀಳೋದು. ಇಷ್ಟೇ. ಕೇವಲ 5-6 ಲಾಜಿಕಲ್ ಸ್ಟೆಪ್ಸ್ ಮಾತ್ರ ನೆನಪಿಗೆ ಬರಬೇಕು. ಇದು ಮೆದುಳಿನ ಮೇಲಿನ ಭಾರನ ತುಂಬಾನೇ ಕಡಿಮೆ ಮಾಡುತ್ತೆ. ಇದನ್ನೇ ನಾವು ಕ್ಯಾಟಗರೈಸೇಷನ್ ಅಥವಾ ವರ್ಗೀಕರಣ ಅನ್ನೋದು ಅಲ್ವಾ? ಹೌದು. ಒಂದೊಂದು ಪ್ರಶ್ನೆಗೂ ಒಂದೊಂದು ಬೇಡಿಕೆ ಇರುತ್ತೆ. ಡೆಫಿನಿಷನ್ ಅಂದ್ರೆ ವ್ಯಾಖ್ಯಾನ ಕೇಳಿದ್ರೆ ಬರೀ ವ್ಯಾಖ್ಯಾನನೇ ಬರಿಬೇಕು, ಎಕ್ಸ್ಪ್ಲನೇಷನ್ ಬರಿಬಾರ್ದು. ಕರೆಕ್ಟ್. ಜ್ಯೋತಿ ಸಂಶ್ಲೇಷಣೆ ಅಂದ್ರೆ ಏನು ಅಂತ ಕೇಳಿದ್ರೆ ಸಸ್ಯಗಳು ಆಹಾರ ತಯಾರಿಸೋ ಪ್ರಕ್ರಿಯೆ ಅಂತ ಮಾತ್ರ ಬರಿಬೇಕು. ಮಣ್ಣಿನ ಪ್ರಾಮುಖ್ಯತೆ ಬಗ್ಗೆಲ್ಲ ಬರೆಯಂಗಿಲ್ಲ. ಅದೇ ರೀತಿ ಹೋಲಿಕೆ ಅಂದ್ರೆ ಕಂಪ್ಯಾರಿಸನ್ ಕೇಳಿದ್ರೆ ಆಗ ಉತ್ತರನ ಸ್ಪಷ್ಟವಾಗಿ 2 ಕಾಲಮ್ಗಳಾಗಿ ಡಿವೈಡ್ ಮಾಡಬೇಕು. ಸುಮ್ಮನೆ ಪ್ಯಾರಾಗ್ರಾಫಲ್ಲಿ ಕಲಸಿ ಬರಿಬಾರ್ದು. ಇನ್ನು ಸ್ಟೆಪ್ಸ್ ಬಗ್ಗೆ ಕೇಳಿದ್ರೆ ಲಾಜಿಕಲ್ ಆಗಿ ಒಂದಾದ ಮೇಲೊಂದರಂತೆ ಬರಿಬೇಕು. ವರ್ಗಗಳನ್ನ ಯಾವತ್ತೂ ಮಿಕ್ಸ್ ಮಾಡಬಾರ್ದು. ಈ ಕ್ಯಾಟಗರೈಸೇಷನ್ ಪ್ರಕ್ರಿಯೆನ ನಾವೊಂದು ಸಾಫ್ಟ್ವೇರ್ ಪ್ರೋಗ್ರಾಮ್ಗೆ ಹೋಲಿಸ್ಬೋದು. ಓ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಲಾಜಿಕಲ್ ಥಿಂಕಿಂಗ್ ಕೇವಲ ಕಂಪ್ಯೂಟರ್ಗೆ ಮಾತ್ರ ಅಲ್ಲ, ನಮ್ಮ ಮೆದುಳಿಗೂ ಬೇಕು. ಒಬ್ಬ ಡೆವಲಪರ್ ಕೋಡಿಂಗ್ ಮಾಡುವಾಗ ಲಾಜಿಕಲ್ಲಿ ಸಣ್ಣ ತಪ್ಪು ಮಾಡಿದ್ರೂ ಔಟ್ಪುಟ್ ರಾಂಗ್ ಆಗುತ್ತೆ. ಹೌದು, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಂತಾರಲ್ಲ ಹಾಗೆ. ನಮ್ಮ ಮೆದುಳು ಮತ್ತೆ ಪರೀಕ್ಷೆಯ ಉತ್ತರದ ನಡುವಿನ ಸಂಬಂಧ ಕೂಡ ಹೀಗೆ ವರ್ಕ್ ಆಗುತ್ತೆ. ಮೆದುಳಲ್ಲಿ ಸರಿಯಾದ ಕೋಡಿಂಗ್ ಇಲ್ಲದೆ ಕುರುಡಾಗಿ ಇನ್ಫಾರ್ಮೇಷನ್ ತುಂಬಿದ್ರೆ ಔಟ್ಪುಟ್ ಅಸ್ತವ್ಯಸ್ತ ಆಗುತ್ತೆ. ನಾವು ನಮ್ಮ ಮೆದುಳಿಗೆ ಸರಿಯಾದ ಲಾಜಿಕ್ ಫೀಡ್ ಮಾಡಬೇಕು. ಆದ್ರೆ ಈ ಸಾಫ್ಟ್ವೇರ್ ಅನಾಲಜಿ ಕೇಳಕ್ಕೆ ರೋಚಕವಾಗಿದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಮನುಷ್ಯರ ಮೆದುಳು ಕಂಪ್ಯೂಟರ್ ಅಲ್ಲ ಅಲ್ವಾ? ನಿಜ. ಮನುಷ್ಯರಿಗೆ ಆಯಾಸ ಆಗುತ್ತೆ, ನಿದ್ದೆ ಇರಲ್ಲ, ಮತ್ತೆ ಮುಖ್ಯವಾಗಿ ಎಕ್ಸಾಮ್ ಟೆನ್ಷನ್ ಇರುತ್ತೆ. ಆ ವಿಪರೀತ ಒತ್ತಡದಲ್ಲಿ ಈ 5-7 ಪಾಯಿಂಟ್ ರೂಲ್ ಅಥವಾ ಈ ಕೋಡಿಂಗ್ ಲಾಜಿಕ್ ಕೆಲಸ ಮಾಡುತ್ತಾ? ಲಾಜಿಕ್ ಕುಸ್ದು ಬೀಳಲ್ವಾ? ಈ ಪ್ರಶ್ನೆ ಬಹಳ ಪ್ರಸ್ತುತವಾಗಿದೆ. ಆದ್ರೆ ವಾಸ್ತವ ಏನಂದ್ರೆ ಒತ್ತಡ ಇದ್ದಾಗಲೇ ಈ ಮೆಥಡ್ ಇನ್ನಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದ್ಹೇಗ್ ಸಾಧ್ಯ? ನಾವು ಪ್ಯಾರಾಗ್ರಾಫ್ ರೂಪದಲ್ಲಿ ಬೈಪಾಠ ಮಾಡಿದಾಗ ಟೆನ್ಷನ್ ಆದ ತಕ್ಷಣ ಆ ನೆನಪಿನ ಲಿಂಕ್ ಕಟ್ ಆಗ್ಬಿಡುತ್ತೆ. ಒಂದು ಪದ ಮರ್ತರೂ ಮುಂದಿನ ಇಡೀ ಪ್ಯಾರಾಗ್ರಾಫ್ ಬ್ಲ್ಯಾಂಕ್ ಆಗುತ್ತೆ. ಹೌದು, ಅದು ಸಾಮಾನ್ಯವಾಗಿ ಆಗುವಂಥದ್ದೇ. ಆದ್ರೆ ಈ ಕಾಗ್ನಿಟಿವ್ ಬ್ರಿಡ್ಜ್ ಮೆಥಡಲ್ಲಿ ನಾವು ಮೊದಲೇ ಲಾಜಿಕಲ್ ಪಾತ್ಗಳನ್ನ ಬ್ರೈನಲ್ಲಿ ಕ್ರಿಯೇಟ್ ಮಾಡಿರ್ತೀವಿ. ಮೆದುಳಿಗೆ ಹೋಲಿಕೆ ಅನ್ನೋ ಪ್ರಶ್ನೆ ಕಂಡ ತಕ್ಷಣ ಆಟೋಮ್ಯಾಟಿಕ್ ಆಗಿ 2 ಕಾಲಮ್ಗಳು ಕಣ್ಣು ಮುಂದೆ ಬರುತ್ತೆ. ಓ, ಅಂದ್ರೆ ಈ ಸ್ಟ್ರಕ್ಚರ್ ಒತ್ತಡನ ಬೈಪಾಸ್ ಮಾಡಿ ನೇರವಾಗಿ ಪಾಯಿಂಟ್ಸ್ನ ಹೊರತೆಗೆಯಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾಯ್ತು? ಎಕ್ಸಾಕ್ಟ್ಲಿ. ಮೆದುಳು ಆ ವ್ಯವಸ್ಥಿತ ಚೌಕಟ್ಟಿನಲ್ಲಿ ಕೆಲಸ ಮಾಡಕ್ಕೆ ಪಳಗಿರುತ್ತೆ. ಸರಿ, ಥಿಯರಿ ನಮ್ಗೆ ಆಳವಾಗಿ ಅರ್ಥ ಆಯ್ತು. ಆದ್ರೆ ಇದನ್ನ ಡೈಲಿ ಓದುವಾಗ ಟೇಬಲ್ ಮುಂದೆ ಕೂತು ಹೇಗೆ ಅಪ್ಲೈ ಮಾಡೋದು? ಬರೀ ನಿಯಮ ಕೇಳಿ ಸುಮ್ನಾಗೋದ್ರಲ್ಲಿ ಅರ್ಥ ಇಲ್ಲ. ಖಂಡಿತ. ಇದಕ್ಕಾಗಿ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಒಂದು ಸ್ಪಷ್ಟವಾದ 5 ಹಂತಗಳ ಕಾರ್ಯಗತಗೊಳಿಸುವಿಕೆ ಅಂದ್ರೆ ಎಕ್ಸಿಕ್ಯೂಷನ್ ಪ್ಲಾನ್ ಕೊಟ್ಟಿದ್ದಾರೆ. ಬನ್ನಿ, ಆ 5 ಸ್ಟೆಪ್ಸ್ ಒಂದೊಂದಾಗಿ ನೋಡೋಣ. ಮೊದಲನೇ ಹಂತ, ಒಂದು ಕಾನ್ಸೆಪ್ಟ್ ಓದಿ ಮುಗಿಸಿದ ತಕ್ಷಣ ಪುಸ್ತಕ ಮುಚ್ಚಿಬಿಡೋದು. ಹೌದು, ಪುಸ್ತಕ ಪಕ್ಕಕ್ಕಿಡೋದು. ಇದು ಹೇಳೋಕ್ ಸುಲಭ. ಆದ್ರೆ ಬಾಯಿಪಾಠ ಮಾಡೋ ಅಭ್ಯಾಸ ಇರೋರಿಗೆ ತಕ್ಷಣ ಪುಸ್ತಕ ಮುಚ್ಚೋದು ಅಂದ್ರೆ ಭಯ ಆಗುತ್ತಲ್ವಾ? ಭಾರ್ಯ, ಆ ಆತಂಕನೇ ಈ ಪ್ರಕ್ರಿಯೆಯ ಮೊದಲ ಜಯ. ಪುಸ್ತಕ ಓಪನ್ ಇದ್ದಾಗ ನಮ್ಗೆಲ್ಲ ಅರ್ಥ ಆಗಿದೆ ಅನ್ನೋ ಸುಳ್ಳು ಭರವಸೆ ಇರುತ್ತೆ. ಆ ಹೈಲೈಟ್ ಮಾಡಿರೋ ಲೈನ್ಸ್ ನೋಡಿದ್ರೆ ಓಕೆ, ನನಗ್ ಬರ್ತಿದೆ ಅಂತ ಅನ್ಸುತ್ತೆ. ಆದರೆ ಪುಸ್ತಕ ಮುಚ್ಚಿದಾಗ ಮಾತ್ರ ಮೆದುಳಿನ ನಿಜವಾದ ಕೆಪಾಸಿಟಿ ಟೆಸ್ಟ್ ಆಗೋದು.
ಇದು ನಮ್ಮನ್ನ ಎರಡನೇ ಹಂತಕ್ಕೆ ಕರ್ಕೊಂಡೋಗುತ್ತೆ. ಅದೇ, ಒಂದು ಕಂಪ್ಲೀಟ್ ಖಾಲಿ ಹಾಳೆ, ಬ್ಲ್ಯಾಂಕ್ ಪೇಪರ್ ತಗೊಳ್ಳೋದು. ಆ ಖಾಲಿ ಹಾಳೆ ಮೆದುಳಿಗೆ ಒಂದು ಟ್ರೂತ್ ಸೀರಮ್ ಇದ್ದ ಹಾಗೆ. ಅಲ್ಲಿ ಯಾವುದೇ ಸುಳು ಇರಲ್ಲ, ಪಿಕ್ಚರ್ಸ್ ಇರಲ್ಲ, ಕೇವಲ ಅಪ್ಪಟ ಜ್ಞಾನ ಮಾತ್ರ ಕೆಲಸ ಮಾಡಬೇಕು. ಆಮೇಲೆ ಬರೋ 3ನೇ ಹಂತ ಇಡೀ ಪ್ರಕ್ರಿಯೆಯ ಅತಿ ಮುಖ್ಯವಾದ ಭಾಗ ಅನ್ಸತ್ತೆ. ಓದಿದ ವಿಷಯದ ಮೇಲೆ ಸಂಭವನೀಯ ಪ್ರಶ್ನೆಗಳನ್ನ ಆ ಹಾಳೆ ಮೇಲೆ ಬರೆಯೋದು. ಕರೆಕ್ಟ್. ಅಂದ್ರೆ ನಾವೇ ಎಕ್ಸಾಮಿನರ್ ಆಗಿ ಯೋಚನೆ ಮಾಡಬೇಕು. ನಾನೇ ಏನಾದರೂ ಪೇಪರ್ ಸೆಟ್ ಮಾಡ್ತಿದ್ರೆ ಈ ಪ್ಯಾರಾಗ್ರಾಫಿಂದ ಯಾವ ಪ್ರಶ್ನೆ ಕೇಳ್ತಿದ್ದೆ, ಇದು 1 ಅಂಕದ ಪ್ರಶ್ನೆನಾ ಅಥವಾ 5 ಅಂಕದ ಪ್ರಶ್ನೆನಾ ಅಂತ. ಈ ಹಂತದಲ್ಲಿ ಮೆದುಳು ಮಾಹಿತಿಯನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡೋ ಕಡೆಗೆ ಶಿಫ್ಟ್ ಆಗತ್ತೆ. ಅದೊಂದು ಬೌದ್ಧಿಕ ಜಿಗಿತ. ತದನಂತರ 4ನೇ ಹಂತ, ಆ ಬರೆದುಕೊಂಡ ಪ್ರಶ್ನೆಗಳಿಗೆ ಮತ್ತೆ ಪುಸ್ತಕ ನೋಡ್ದೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡೋದು. ಇಲ್ಲಿ ನಮ್ಮ ಮೆದುಳು ಡೇಟಾನ ಹೇಗೆ ಸ್ಟ್ರಕ್ಚರ್ ಮಾಡತ್ತೆ, ಆ 5ರಿಂದ 7 ಕೀ ಪಾಯಿಂಟ್ಸ್ ಹೇಗೆ ಹೊರತೆಗೆಯುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ನೋಡಬಹುದು. ಇದು ಒಂದು ರೀತಿಯಲ್ಲಿ ನಮ್ಮ ಮೆದುಳಿಗೆ ನಾವೇ ಮಾಡೋ ಮಾಕ್ ಟೆಸ್ಟ್. ಇಲ್ಲಿ ವಾಕ್ಯಗಳು ಸರಿಯಿರಲ್ಲ, ಕೆಲವು ಪಾಯಿಂಟ್ಸ್ ಮರ್ತು ಹೋಗ್ಬೋದು. ಅದೇ ಈ ಹಂತದ ಸೌಂದರ್ಯ. ಇದೆಲ್ಲ ಮುಗಿದ್ಮೇಲೆ ಕೊನೆಯ ಹಂತ, 5ನೇ ಹಂತ, ನಾವು ಬರ್ದ ಉತ್ತರಗಳನ್ನ ಟೆಕ್ಸ್ಟ್ ಬುಕ್ನ ಜೊತೆ ವೆರಿಫೈ ಮಾಡೋದು. ಹೌದು, ಅಗತ್ಯ ಇರೋ ಎಲ್ಲ ಕೀ ಪಾಯಿಂಟ್ಸ್ ಕವರ್ ಆಗಿದೆಯಾ ಅಂತ ವಿಶ್ಲೇಷಣೆ ಮಾಡಬೇಕು. 5 ಪಾಯಿಂಟ್ ಬರ್ದು ಅದರಲ್ಲಿ 2 ಪಾಯಿಂಟ್ ಕಾನ್ಸೆಪ್ಟ್ಗೆ ಸಂಬಂಧನೇ ಇಲ್ಲ ಅಂದ್ರೆ ನಮ್ಮ ಸೇತುವೆ ಸರಿ ಇಲ್ಲ ಅಂತ ಅರ್ಥ ಅಲ್ವಾ? ಎಕ್ಸಾಕ್ಟ್ಲಿ. ಈ 5ನೇ ಹಂತದ ಉದ್ದೇಶನೇ ಇಮ್ಮಿಡಿಯೇಟ್ ಫೀಡ್ಬ್ಯಾಕ್. ಉತ್ತರ ಸರಿಯಿಲ್ಲ ಅಂದ್ರೆ ತಕ್ಷಣವೇ ಆ ಖಾಲಿ ಹಾಳೆಯಲ್ಲಿ ಅದನ್ನ ಸರಿಪಡಿಸ್ಕೋಬೇಕು. ನಾವು ಮಾಡೋ ದೊಡ್ಡ ತಪ್ಪು ಅಂದ್ರೆ ಎಕ್ಸಾಮ್ ದಿನದವರೆಗೂ ಕಾಯ್ತೀವಿ ತಪ್ಪು ಹುಡ್ಕೋಕೆ. ಹೌದು, ಎಕ್ಸಾಮ್ ಹಾಲಲ್ಲಿ ಕೂತು ಅಯ್ಯೋ ನಿನ್ನೆ ತಾನೇ ಓದಿದ್ದೆ ನೆನ್ಪಾಡ್ತಿಲ್ಲ ಅಂತ ಒದ್ದಾಡೋದಕ್ಕಿಂತ ಓದೋ ದಿನವೇ ತಪ್ಪು ತಿದ್ಕೊಳ್ಳೋದು ಜಾಣತನ. ಆ ಕ್ಷಣದಲ್ಲಿಯೇ ಆ ಕಾಗ್ನೆಟಿವ್ ಬ್ರಿಡ್ಜ್ ಅನ್ನ ಕಾಂಕ್ರೀಟ್ ಹಾಕಿದ ಹಾಗೆ ಭದ್ರ ಮಾಡ್ಕೋಬೇಕು. ಖಂಡಿತ. ಈ ಇಡೀ ವಿಶ್ಲೇಷಣೆಯ ಸಾರಾಂಶ ನೋಡೋದಾದ್ರೆ, ಓದುವಾಗ್ಲೇ ಈ ಸಂಪರ್ಕ ಸ್ಥಾಪನೆ ಮಾಡೋದ್ರಿಂದ ಎಕ್ಸಾಮ್ ದಿನ ಬರೋ ಆ ನಡುಕ, ಗೊಂದಲ, ಬ್ಲ್ಯಾಂಕ್ ಆಗೋ ಕ್ಷಣಗಳು ಎಲ್ಲ ಮಾಯ ಆಗ್ಬಿಡುತ್ತೆ. ಅಲ್ಲಿ ಉಳಿಯೋದು ಕೇವಲ ಎಕ್ಸಿಕ್ಯೂಷನ್ ಮಾತ್ರ. ಮತ್ತು ಈ ಮೆಥಡ್ ಬರೀ ಎಕ್ಸಾಮ್ ಬರೆಯೋರಿಗೆ ಮಾತ್ರ ಅಲ್ಲ, ಯಾವುದೇ ಹೊಸ ವಿಷಯ ಕಲಿಯೋರಿಗೆ, ರಿಸರ್ಚ್ ಮಾಡೋರಿಗೆ ಎಲ್ಲರಿಗೂ ಉಪಯುಕ್ತ. ಹೌದು, ನಾವು ಡೈಲಿ ಎಷ್ಟೋ ಪಾಡ್ಕಾಸ್ಟ್ ಕೇಳ್ತೀವಿ, ಆರ್ಟಿಕಲ್ಸ್ ಓದ್ತೀವಿ. ಆ ಇನ್ಫಾರ್ಮೇಷನ್ ರಿಸೀವ್ ಮಾಡುವಾಗಲೇ ಇದರ ಅಪ್ಲಿಕೇಶನ್ ಎಲ್ಲಿದೆ, ಇದನ್ನ ಎಲ್ಲಿ ಹೇಗೆ ಬಳಸ್ಬೋದು ಅಂತ ಯೋಚನೆ ಮಾಡೋ ಅಭ್ಯಾಸ ಬೆಳೆಸ್ಕೊಂಡ್ರೆ ಕಲಿಕೆಯ ಗುಣಮಟ್ಟ ಸಂಪೂರ್ಣವಾಗಿ ಬದಲಾಗುತ್ತೆ. ಮಾಹಿತಿಯನ್ನ ಸರಿಯಾದ ಟೈಮಲ್ಲಿ ಹೊರತೆಗೆಯೋದೇ ನಿಜವಾದ ಜ್ಞಾನ. ನಿಜಕ್ಕೂ ಅದ್ಭುತವಾದ ಒಳನೋಟ ಇದು. ಕೇವಲ ಓದುದಷ್ಟೇ ಅಲ್ಲ, ಹೇಗೆ ಹೊರಹಾಕ್ತೀವಿ ಅನ್ನೋದು ಅಷ್ಟೇ ಮುಖ್ಯ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಹೊಸ ವಿಚಾರನ್ ಯೋಚನೆ ಮಾಡೋಕೆ ಬಿಟ್ಹೋಗೋಣ. ಹೇಳಿ. ನಮ್ಮ ಮೆದುಳು ಸರಿಯಾದ ಲಾಜಿಕ್ ಕೊಟ್ಟಾಗ ಮಾತ್ರ ಸರಿಯಾದ ಉತ್ತರ ಕೊಡೋ ಸಾಫ್ಟ್ವೇರ್ ತರ ಕೆಲಸ ಮಾಡುತ್ತೆ ಅಂತ ಚರ್ಚೆ ಮಾಡಿದ್ವಿ ಅಲ್ವಾ? ಹೌದು. ಈ ತತ್ವನ ನಾವು ದೈನಂದಿನ ಜೀವನಕ್ಕೆ ಅಪ್ಲೈ ಮಾಡಿದ್ರೆ ಏನಾಗ್ಬೋದು? ಪ್ರತಿದಿನ ಬೆಳಗ್ಗೆ ನ್ಯೂಸ್ ಓದುವಾಗ ಅಥವಾ ಆಫೀಸಲ್ಲಿ ಒಂದು ಮುಖ್ಯವಾದ ಮೀಟಿಂಗ್ಗೆ ಹೋಗೋ ಮುನ್ನ ಅಲ್ಲಿ ಬರಬಹುದಾದ ಸಂಭವನೀಯ ಪ್ರಶ್ನೆಗಳನ್ನ ಊಹಿಸೋಕೆ ಶುರು ಮಾಡಿದ್ರೆ. ವಾವ್, ಅದು ಗೇಮ್ ಚೇಂಜರ್ ಆಗುತ್ತೆ. ಹೌದು ತಾನೆ. ನಮ್ಮ ದೈನಂದಿನ ಸಂವಹನ, ನಾವೆದುರಿಸೋ ಸವಾಲುಗಳು, ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಎಷ್ಟು ನಿಖರವಾಗಿ ಬದಲಾಗಬಹುದು. ಕೇವಲ ಎಕ್ಸಾಮ್ ಪೇಪರ್ ಮೇಲೆ ಮಾತ್ರ ಅಲ್ಲ, ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಈ ಕಾಗ್ನಿಟಿವ್ ಬ್ರಿಡ್ಜ್ ಕಟ್ಟೋಗೆ ಸಾಧ್ಯ ಆದರೆ ಯೋಚಿಸಿ ನೋಡಿ. ಮುಂದಿನ ಬಾರಿ ಮತ್ತೊಂದು ವಿಚಾರದ ಆಳವಾದ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಯೋಚಿಸುವ ವಿಧಾನದಲ್ಲಿ ಈ ಪ್ರಯೋಗ ಮುಂದುವರಿಯಲಿ.